ಸಿಮ್ರನ್ ಒಂದು ಇವರು ಯಾರ್ದಂದ್ರೆ ಈ ತರ ಮಾಡಿ ನೀನ್ ಯಾಕೆ ಕೂರ್ಸ್ಕೊಳೋದು? ನಾಳೆ ಶ್ರೇಯಸ್ ಅಯ್ಯರ್ 71 ಹೊಡಿತಾನೆ. ನಾನ್ ಹೇಳ್ತಾ ಇದ್ದೀನಿ ನಾಳೆ DC ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತು. ಅದೇ ತಪ್ಪಾ? ಅಲ್ಲ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕ ನಿಮ್ಮೆಲ್ಲರ ಹುಡುಗ ಮಾಡೋ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ದೊಡ್ಡ ಟಾಪ್ ಆಫ್ ದ ಟೇಬಲ್ ಕ್ಲಾಶ್. ಒಂದು ಟಾಪ್ ಅಲ್ಲಿ ಇರೋದು, ಇನ್ನೊಂದು ಥರ್ಡ್ ಪ್ಲೇಸ್ ಅಲ್ಲಿ ಇರೋದು. 9ಗೆ 6 ಪಂಜಾಬ್ ಪ್ಲಸ್ 1 ಮಳೆಯಿಂದ ನಿಂತೋಗಿದ್ರೆ 13 ಪಾಯಿಂಟ್ ಅಲ್ಲಿ ಇದ್ದಾರೆ. SRH 10ಗೆ 6. ಓಕೆ, ಎರಡು ಬಗ್ಗೆನೂ ಮಾತಾಡೋದಾದ್ರೆ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಸೈಡ್ ಎಲ್ಲ ಪರ್ಫೆಕ್ಟ್ ಆಗೇ ಇದೆ. ಏನ್ ಜಾಸ್ತಿ ಏನ್ ಇಬ್ರು ಕಡೆನೂ ತಪ್ಪಿಲ್ಲ, ಬಟ್ ಅಲ್ಲಿ ಇಲ್ಲಿ ಒಂದೊಂದು ಮಿಸ್ಟೇಕ್ ಆದಾಗ ಸೋತಿರ್ಬೋದು ಅಷ್ಟೇ. ಲಾಸ್ಟ್ ಇಬ್ರು ಸ್ವಲ್ಪ ಹೀನಾಯ ಸೋಲಿಂದಾನೇ ಬರ್ತಿರೋದ್ರಿಂದ ಇಬ್ರಿಗೂ ಗೆಲುವು ಭಾರಿ ಇಂಪಾರ್ಟೆಂಟ್ ಇಲ್ಲಿ. ನನ್ನ ಪರ ಪಂಜಾಬ್ ಪರ ಮಾತಾಡೋದಾದ್ರೆ ಓಪನರ್ಸ್ ಕೈ ಕೊಟ್ರೆ ಅವರು ಸ್ವಲ್ಪ ವೀಕ್ ಆಗಿದ್ದಾರೆ. ಓಪನರ್ ಯಾವಾಗ ಬ್ರಹ್ಮನ್ ಸಿಂಗ್ ಪ್ರಿಯಾಂಶ್ ಶಾರಿ ಆಡಿಲ್ಲ ಅವಾಗ ಅವ್ರಿಗೆ ಸ್ವಲ್ಪ ಸೋಲು ಕಟ್ಟಿಟ್ಟ ಬುತ್ತಿ ಆಗಿದೆ. ಮೇನ್ ಆಗಿ ಅದೇ ಅವ್ರ ಸೋಲಿಗೆ ಕಾರಣ. ಮತ್ತೆ ಶ್ರೇಯಸ್ ಅಯ್ಯರ್ ಮೇನ್ ಆಗಿರೋ ಮಿಡ್ಲ್ ಆರ್ಡರ್ ಶ್ರೇಯಸ್ ಅಯ್ಯರ್ ಪಿಕಪ್ ಆಗಲಿಲ್ಲ. ಶ್ರೇಯಸ್ ಅಯ್ಯರ್ ವಿಕೆಟ್ ಏನಾದ್ರು ತೆಗೆದ್ರೆ ಅದೊಂದು ಹೋಪ್ ಇದೆ. ಬಟ್ ಏನೇ ಆಗಲಿ ಸೂರ್ಯವಂಶ್ ಹೆಗ್ಡೆ, ಮಾರ್ಕಸ್ ಸ್ಟೋನಿಸ್ ಫಿನಿಶಿಂಗ್ ಟಚಸ್ ಕೊಡ್ತಾರೆ ಅವರು. ನನ್ನ ಪ್ರಕಾರ ನೇಹಲ್ ಒಡೆಯರ್ ಜಾಗಕ್ಕೆ ಏನಾದ್ರು ಶಶಾಂಕ್ ಸಿಂಗ್ ಇಂಜುರಿಯಿಂದ ಮುಕ್ತಾಯ ಆಗಿ ಫಿಟ್ ಆಗಿ ಬಂದ್ರೆ ಡೈರೆಕ್ಟ್ ಆಗಿ ಇದನ್ನ ಕರ್ಕೊಳ್ಳಿ. ಒಂದೆರಡು ಡೈಲಾಗ್ ಬಿಡು ಪಂಜಾಬ್ ಬಗ್ಗೆ ಹೇಳ್ರಿ. ಪಂಜಾಬ್ ಬಗ್ಗೆ ಒಂದೆರಡು ಹೇಳು. ನಮಸ್ತೆ ಎಲ್ಲರಿಗೂ. ನಾಳೆ ಪಂಜಾಬ್ ಬಹಳ ಸಖತ್ತಾಗಿ ಆಡುತ್ತೆ. ಯಾಕಂದ್ರೆ ಪಂಜಾಬ್ ಈ ಸತಿ ಸೋತಿರೋದು 2 ಮ್ಯಾಚು ಫುಲ್ ಸೋತಿದಾರಲ್ಲ. ನಾಳೆ ಪಕ್ಕ ಹೊಡೆಯುತ್ತೆ ಅಂತ. ಸೋತಿದ್ದಾರೆ ಪಂಜಾಬ್ ಬಹಳ ಸ್ಟ್ರಾಂಗ್ ಇದೆ. ಓಪನಿಂಗ್ ಬ್ಯಾಟ್ಸ್ಮನ್ ಬಹಳ ಸ್ಟ್ರಾಂಗ್ ಇದಾರೆ. ಅಂದ್ರೆ ನೆಕ್ಸ್ಟ್ SRH ಬಗ್ಗೆ ಬರೋಣ. SRH ಒಳ್ಳೆ ಬಾಲಿಂಗ್ ಬ್ಯಾಟರ್ ಎಲ್ಲ ಇದಾರೆ, ಚೆನ್ನಾಗೂ ಆಡೋರು ಇದಾರೆ. ಅರೆ ಇವತ್ತಿನ ಮ್ಯಾಚ್ ಸಂಜು ಸ್ಯಾಮ್ಸನ್ SRH PBKS ಹೇಳು. ಅದನ್ನ ಇನ್ನು ಹೇಳು ಯಾರ್ಯಾರು ಸ್ವಲ್ಪ ಏನೇನ್ ಆಗ್ಬೋದು ನಾಳೆ ನಿಂಗೆ. ನಾಳೆ ಸಿಮ್ರನ್ ಒಂದು ಇವರು ಯಾರ್ದಂದ್ರೆ ಈ ತರ ಮಾಡಿ ನೀನ್ ಯಾಕೆ ಕೂರ್ಸ್ಕೊಳೋದು? ನಾಳೆ ಶ್ರೇಯಸ್ ಅಯ್ಯರ್ 71 ಹೊಡಿತಾನೆ. ನಾನ್ ಹೇಳ್ತಾ ಇದ್ದೀನಿ ನಾಳೆ. ಮತ್ತೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ನಾಳೆ. ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ. ಹೇಳು ಅಷ್ಟೇನಾ? ಇವತ್ತಿನ ಮ್ಯಾಚಿನ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಬನ್ನಿ ಹೇಳಿ, ಏನಾಗಲ್ಲ. ಇದೇನ್ ಇದಲ್ಲ, ಇಂಟರ್ವ್ಯೂ ಅಲ್ಲ. ಬಾ. ಇವತ್ತಿನ ಮ್ಯಾಚ್ ಅಲ್ಲಿ ಬಹಳ ಸಖತ್ತಾಗಿದೆ. ಇವತ್ ಮ್ಯಾಚ್ ಬಿಡು, ಈ ತರ ಬಿಡ್ತೀಯ ಏನಂತ ಅಂದ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ DC ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತು. ಅದೇ ತಪ್ಪಾ? ಅಲ್ಲ, ತಪ್ಪು ಅಂತ ಏನಲ್ಲ. ಅರೆ ಇವ್ರು ಚೆನ್ನಾಗಿ ಹೊಡಿತಿದ್ದಾರೆ ಡೆಲ್ಲಿ ಅವರು. ಎಲ್ಲಿ ಹೊಡೆದ್ರು ನಿನ್ ತಲೆ ಸರ್? ತಡೀರಿ. ಅರೆ ವಿಕೆಟ್ ಕಳ್ಕೊತಿದ್ದಾರೆ. ಅರೆ ಯಾರು ಹೊಡಿತಾನೆ ಇಲ್ಲ ಡೆಲ್ಲಿಲಿ. ಇವತ್ತು CSK ಸೆಂಚುರಿ ಹೊಡಿತಾ ಇತ್ತು. ಸಂಜು ಸ್ಯಾಮ್ಸನ್ ಇವತ್ತು ಸೆಂಚುರಿ ಹೊಡಿತಿದ್ದ. ಅರೆ ಇವನು ಕಾರ್ತಿಕ್ ಫುಲ್ ಹೊಡಿದ್ನಲ್ಲ. ಕಾರ್ತಿಕ್ ಸ್ವಲ್ಪ ಅವನ್ ಕೊಟ್ಟ 87. ಸಂಜು ಸ್ಯಾಮ್ಸನ್ ಹೊಡೆದ ಒಂದು 53 ಬಾಲಿಗೆ. ಇವತ್ತಿಂದು ಪ್ರೋಗ್ರಾಮ್ ಅಲ್ಲಿ CSK ಬಾಲಿಂಗ್ ಸಖತ್ತಾಗಿತ್ತು. CSKದು ಇದು ಡೆಲ್ಲಿದು ಬಾಲಿಂಗ್ ಸ್ವಲ್ಪ ಎಫೆಕ್ಟ್ ಹಾಕಿದ್ರೆ ಹಾಕಿದ್ರೆ ಇದು ಒಳ್ಳೆ ವಿಕೆಟ್ ತೆಗಿಬೋದಾಯ್ತು ಇವತ್ತು ಡೆಲ್ಲಿ. ಆದ್ರೆ ಆ ಚಾನ್ಸ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ಒಂದ್ ಪ್ರಾಸ ಬರ್ಲಿ, ಅದ್ ಹೇಳ್ತೀಯಲ್ಲ. ಯಾವ್ದು ಹೇಳಿ ಸರ್? ವಿಕೆಟ್ ಮೇಲೆ ವಿಕೆಟ್ ಅವೆಲ್ಲ ಆತರ ಒಂದ್ ಡೈಲಾಗ್ ಏನಾರು? ಅವೆಲ್ಲ ಬೇಡ ಸರ್. ಬೇಡವಾ? RCB ಇದ್ದಾಗಿರ್ತೀಯಾ? ಸರಿ ಜೂಟ್ ಇವೆಲ್ಲ ಕಣ್ಣಾರೆ ನೋಡಕ್ ಆಗ್ತಿಲ್ಲ ಅಣ್ಣ.